ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ. ಇಂದಿನ ಸಂಚಿಕೆ ಇತಿಹಾಸದ ಹೊಸ ಬೆಳಕು, ಪಾವಗಡ ತಾಲೂಕಿನ ದವಡಬೆಟ್ಟ. ಇದಕ್ಕೆ ಮೊದಲು ಬಂಗಾರದ ಬೆಟ್ಟ ಎಂದು ಕರೆಯಲಾಗುತ್ತಿತ್ತು. 1700ರ ಪಾಳೆಗಾರರ ಕಾಲದಲ್ಲಿ ಕಳ್ಳರ ದಂಡು ಇಲ್ಲಿಗೆ ಮುತ್ತಿಗೆ ಹಾಕಿದ್ದು, ಬಳಿಕ ಅಲ್ಲಿನ ಜನ ವೀರಾವೇಶದಿಂದ ಹೋರಾಡಿ ಜಯಿಸಲು ಆಗದೆ ಎದರಿ ಪಲಾಯನವಾದಾಗ ಮುದುಕಿ ಒಬ್ಬಳು ಓಡಲಾಗದೆ ತನ್ನ ಬಂಗಾರದ ಗಂಟನ್ನು ತನ್ನಲ್ಲಿಯೇ ಇಟ್ಟುಕೊಂಡು ಕೂತಿದ್ದು, ಕಳ್ಳನೊಬ್ಬ ಬಂದು ಆ ಗಂಟನ್ನು ಕೇಳಲಾಗಿ ಅವಳು ಕೊಡಲು ನಿರಾಕರಿಸಿದಾಗ ಆ ಮುದುಕಿಯ ದವಡೆಗೆ ಒಂದು ಬಾರಿಸಿ ಗಂಟನ್ನು ಕಿತ್ತುಕೊಳ್ಳುವನು. ಅವಳ ದವಡೆ ಊದಿಕೊಳ್ಳುತ್ತದೆ. ಆ ಸಮಯದಲ್ಲಿ ಆಕೆ ಗೋಳಾಡುತ್ತಾ ನುಡಿದಿದ್ದು, ಬಂಗಾರದ ಬೆಟ್ಟ ಹೋಗಿ ಒಡೆತ ತಿಂದ ದವಡ ಬೆಟ್ಟ ಆಗಿದೆ ಎನ್ನುವಳು. ಹೀಗೆ ಈ ಊರಿಗೆ ದವಡಬೆಟ್ಟ ಎಂಬ ಹೆಸರು ಬಂದಿದೆ ಎಂಬುದು ಹಿರಿಯರ ಹೇಳಿಕೆ. ಇದು ಬಸವನ ಪಾದ. ಒಮ್ಮೆ ಶಿವನ ನಂದಿಯು ಬೆಟ್ಟದ ಕೆಳಗಿನ ಭೂಮಿಯ ಮೇಲೆ ಒಂದು ಪಾದ, ಬೆಟ್ಟದ ಮಧ್ಯಭಾಗದಲ್ಲಿ ಒಂದು ಪಾದ, ಬೆಟ್ಟದ ತುಟ್ಟ ತುದಿಯಲ್ಲಿ ಒಂದು ಪಾದವನ್ನಿಟ್ಟು ನಡೆದಿರುವುದಾಗಿ ಪುರಾಣ ಪುಣ್ಯಕಥೆಯಿಂದ ತಿಳಿದು ಬಂದಿದೆ. ಇದು ದೋಣಿಯ ಆಕಾರದಲ್ಲಿರುವ ದೊಣೆ. ಇದನ್ನು ದೊಡ್ಡ ದೊಣೆ ಎಂದು ಕರೆಯುವರು. ಕೆಲವರು ತಾಡಿನಾಗಮ್ಮನ ದೊಣೆ ಎಂದು ಕೂಡ ಕರೆಯುವುದುಂಟು. ಬೇಸಿಗೆ ಬರಗಾಲದಲ್ಲೂ ಕೂಡ ಇಲ್ಲಿ ನೀರು ಇರುತ್ತದೆ ಎಂದು ಸ್ಥಳೀಯರ ಹೇಳಿಕೆಗಳಿವೆ. ಸುತ್ತು 7 ಹಳ್ಳಿಗಳ ದೇವರುಗಳ ಗಂಗಾ ದೇವತೆ ಪೂಜೆಯನ್ನು ಇಲ್ಲಿ ಮಾಡಲಾಗುತ್ತದೆ. ಆಗಿನ ಜನರ ನೀರಿನ ಬವಣೆಯ ಜಲಾಶಯ ಇದು. ಇದು ನಡುಕೋಟೆ. ಬೆಟ್ಟದ ಮಧ್ಯಕ್ಕೆ ಸರಿಯಾಗಿ ಕೋಟೆ ನಿರ್ಮಿಸಿದ್ದಾರೆ. ಅದರ ಅವಶೇಷವನ್ನು ಕಾಣಬಹುದು. ಇದು ಕೋಟೆ ಬಾಗಿಲು. ಪಾಳೆಗಾರರ ಕಾಲಘಟ್ಟದಲ್ಲಿ ಬೆಟ್ಟದ ಮೇಲೆ ವಾಸಿಸಿದ್ದ ಜನರೆಲ್ಲರೂ ಇದೊಂದೇ ಬಾಗಿಲಿನಿಂದ ಬಂದು ಹೋಗುವುದಿತ್ತು. ಈ ಕೋಟೆಯ ಬಾಗಿಲು ಅಷ್ಟೊಂದು ಹೇಳಿಕೊಳ್ಳುವಂತಿಲ್ಲ, ಮಜಬೂತಾಗಿ ಇಲ್ಲ. ಇಲ್ಲಿನ ಒಂದು ಗುಂಡು ಹೃದಯದೋಪಾದಿಯಲ್ಲಿದೆ. ಇದು ಕೋಟೆಯ ಬಾಗಿಲ ಚಿತ್ರಣ. ಇದು ಬಂಡಾರದ ಬೇವಿನ ಮರ. ಬೆಟ್ಟದಿಂದ ಇಳಿದು ಬಂದವರಿಗೆ ದಣಿವನ್ನಾರಿಸುವ ವಿಶ್ರಾಂತಿ ತಾಣ. ಇದು ದೈವ ಸನ್ನಿಧಿ ಎಂದು ಭಾವಿಸುತ್ತಾರೆ. ಬೆಟ್ಟ ಹತ್ತಲು ಬಂದವರು ಬಟ್ಟು ಭಂಡಾರವನ್ನಿಟ್ಟು ಇಲ್ಲಿಂದ ಬೆಟ್ಟವನ್ನೇರುತ್ತಾರೆ.
ಇದು ಮಜ್ಜಣ ಬಾವಿ. ಇಲ್ಲಿಯ ನೀರನ್ನು ಕುಡಿಯಲಿಕ್ಕೆ, ಸ್ನಾನ ಮಾಡಲಿಕ್ಕೆ ಬಳಸಲಾಗುತ್ತಿತ್ತು. ಇದು ಗಾತ್ರದಲ್ಲಿ ಕಿರಿದಾಗಿದ್ದರೂ ನೀರೂರುವ ಬುಗ್ಗೆ. ಈಗ ಬೇಸಿಗೆಯ ಕಾಲ ಆಗಿರುವುದರಿಂದ ಅದು ಬತ್ತಿದೆ. ಮೇಲ್ಭಾಗದಲ್ಲಿ ನಾಲಿಗೆಯ ಗುಂಡು, ಇದು ಆಕಾರದಲ್ಲಿ ನಾಲಿಗೆಯನ್ನು ಹೋಲುವುದರಿಂದ ಈ ಹೆಸರು ಬಂದಿದೆ. ಅದರ ಪಕ್ಕದಲ್ಲಿ ಕುಂಬೆಗುಂಡು, ಇದು ಬೆಟ್ಟದ ತುಟ್ಟ ತುದಿ ಭಾಗ. ಇದು ವೀರ ಕಾಮಣ್ಣನ ಸಮಾಧಿ. ಗೊಲ್ಲ ಜನಾಂಗದ ಕಾಮಣ್ಣ ಚಿನ್ನಮ್ಮನಹಳ್ಳಿ ಕಾವಲಿಗೆ 7 ಗೂಡಿನ ದನಗಳನ್ನು ಮೇಯಿಸಿಕೊಂಡು ಬರಲು ಹೋಗಿದ್ದಾಗ ದನ ತಿನ್ನಲು ಬಂದ ಕಾಡು ಪ್ರಾಣಿಯ ಜೊತೆ ಹೋರಾಡಿ ವೀರಮರಣ ಅಪ್ಪಿದ ಹಿನ್ನೆಲೆಯಲ್ಲಿ ಈ ಸಮಾಧಿ ಮಾಡಲಾಗಿದೆ. ಈ ವೀರಕಾಮಣ್ಣನ ಸಮಾಧಿಯ ಎಡಬಲಕ್ಕೆ ಕರಡಿಗುಡ್ಡೆ, ಕೋತಿಗುಡ್ಡೆ, ಹಿರಿಯರ ಗುಡ್ಡೆಗಳು, ಜುಂಜಪ್ಪನ ಗುಡ್ಡೆ, ತಾಡಿನಾಗಮ್ಮನ ಗುಡ್ಡೆಗಳಿವೆ. ಗುಡ್ಡೆ ಎಂದರೆ ಸಮಾಧಿ ಎಂದರ್ಥ. ಇದು ವೀರರಂಗಮ್ಮನವರ ಮಹಾಸತಿ ಕಲ್ಲು. ವೀರರಂಗಮ್ಮನವರ ಮಹಾಸತಿ ಕಲ್ಲು. ಆ ಕಲ್ಲಗುಡಿಯ ಒಳಗಡೆ ಮಹಾಸತಿ ಕಲ್ಲು, ಅದರ ಮುಂಭಾಗ ಹುತ್ತ ಬೆಳೆದಿದೆ. ಮಹಾಸತಿ ಆದುದರ ನಿರ್ದಿಷ್ಟ ಇತಿಹಾಸ ತಿಳಿದು ಬಂದಿಲ್ಲ. ಇದರ ಮುಂದೆ ಕಾಣುವ ಚಿಕ್ಕ ಆಕಾರದ ಬೆಟ್ಟ ದೇವರ ಬೆಟ್ಟ, ದೊಡ್ಡ ಆಕಾರದ ಬೆಟ್ಟ ಮುಗದಾಳ ಬೆಟ್ಟ. ದವಡ ಬೆಟ್ಟದ ಆಸುಗಲ್ಲು ಚಿತ್ರಣ. ಈ ಬೆಟ್ಟಕ್ಕೆ ಹೊಂದಿಕೊಂಡಂತೆ ಸುಮಾರು 10-15 ಎಕರೆ ವಿಸ್ತೀರ್ಣವುಳ್ಳ ಬೃಹದಾಕಾರದ ಆಸುಬಂಡೆ. ಪಾಳೇಗಾರರ ಕಾಲಘಟ್ಟದಲ್ಲಿ ಬಹುಶಃ ಇಲ್ಲೆಲ್ಲ ಮನೆಗಳನ್ನು ಕಟ್ಟಿಕೊಂಡು ದವಡ ಬೆಟ್ಟದ ಜನ ವಾಸವಿದ್ದರೆಂದು ತಿಳಿದು ಬರುತ್ತದೆ. ವಿಶಾಲವಾದ ಆಸುಬಂಡೆ ಬೆಟ್ಟಕ್ಕೆ ಹೊಂದಿಕೊಂಡಂತೆ. ಇವು ವೀರಗಲ್ಲು ಮಾಸ್ತಿ ಕಲ್ಲುಗಳು.
ಇವು ಈಗಿನ ದವಡಬೆಟ್ಟ ಕೆರೆಯ ಹಿಂದೆ ಒಂದು ಜಮೀನಿನಲ್ಲಿದ್ದಾವೆ. ವಿಜಯನಗರ ಅರಸರ ಕಾಲ ವೈಭವದ ಇತಿಹಾಸವನ್ನು ತಿಳಿಸುತ್ತವೆ. ಆ ಸಮಯದಲ್ಲಿ ಮಾನವರ ಕಲ್ಯಾಣಕ್ಕಾಗಿ ಹೋರಾಡಿ ಮಡಿದ ವೀರ ಮಾತೆಯರ ಚಿತ್ರಣವನ್ನು ಬಿಂಬಿಸುತ್ತಿವೆ. ಈ ವೀರಗಲ್ಲು ಮಾಸ್ತಿ ಕಲ್ಲುಗಳು ಒರಟಾದ ಕಲ್ಲಲ್ಲಿ ಕೆತ್ತಲ್ಪಟ್ಟಿವೆ. ಬಿಸಿಲು ಮಳೆ ಗಾಳಿಗೆ ಸವೆದಿವೆ. ಇತಿಹಾಸದ ಕಾಲಗರ್ಭವನ್ನು ತಿಳಿಸುತ್ತಾ ನಿಂತಿವೆ. ಆ ಸಮಯದಲ್ಲೇನೆ ಈ ದವಡಬೆಟ್ಟ ಇಲ್ಲಿ ಇದ್ದುದಾಗಿ ಈ ಕುರುಹು ತಿಳಿಸುತ್ತಿದೆ. ಈ ಸಂಚಿಕೆಯ ಸಹಾಯಕ್ಕೆ ನಿಂತವರು ಚಿತ್ತಯ್ಯ ಕಂಪ್ಯೂಟರ್ ಮಾಸ್ಟರ್, ಗೌಡ ಕಾಮಯ್ಯ ಇತರರು. ಗೊಂಚಿಕಾರ ವೀರಕ್ಯಾತಯ್ಯನವರು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.